2026 ನಮ್ಮ ಮೀನಾಕ್ಷಿ ಕಾಫಿ ಬಾರ್ ನನ್ನ ಮಗನ ಬ್ಯಾನರಲ್ಲಿ 10 ಹೋಟೆಲ್ ಫ್ರಾಂಚೈಸಿಗೋಸ್ಕರ ಮಾಡ್ತಿಲ್ಲ, ನಮ್ಮ ಓನ್ ನಮ್ದು ಇದು ಹೋಟೆಲ್. ಯಾರೋ ದುಡ್ಡು ಹಾಕಿ ಏನೋ ಮಾಡಿ ಪಾಪ ಲಾಸ್ ಮಾಡೋದು ನೋವಾಗೋದು ಬೇಡ ಅಂತೇಳಿ ನಾವೇ ಪ್ರಾಕ್ಟಿಕಲ್ ಆಗಿ ನಾವೇ ಚೆಕ್ ಮಾಡಿ ನೀವು ಕಿಚನ್ಗೆ ಹೊಟ್ಟು ಬನ್ನಿ, ನಾವು ಒಂದು ದಿನಕ್ಕೆ 10 ಸರಿ ಚೆಕ್ ಮಾಡ್ತೀವಿ. ಅವರು ನಮಗೆ ಒಳ್ಳೆ ಕಾಸು ಕೊಡ್ತಾರೆ, ಒಳ್ಳೆ ಫುಡ್ ಕೊಡ್ಬೇಕಲ್ಲ, ಒಳ್ಳೆ ಕ್ಲೀನ್ ಇರ್ಬೇಕಲ್ಲ. ಈಗ ಬರೋ ಅಂತಾರೆ ಹೋಟೆಲ್ ಬಿಸ್ನೆಸ್ ಮಾಡಬೇಕು ಅನ್ನೋ ಯುವಕರಿಗೆ ನಿಮ್ಮ ಕಿವಿ ಮಾತಿ ನೋಡಿ, ಸಣ್ಣದಾಗ್ಲಿ ದೊಡ್ಡದಾಗ್ಲಿ ನಿಮ್ಮಲ್ಲಿ ಮಾಡ್ತಕ್ಕಂಥ ಸಾಮರ್ಥ್ಯ ಮತ್ತೆ ವರ್ಕರ್ಸ್ ಇಲ್ಲಾಂದ್ರೆ ನೀವು ಮಾಡಬೇಕು ಅನ್ನೋ ಕೆಪಾಸಿಟಿದೆ ಮಾಡಿ. ಮೀನಾಕ್ಷಿ ಕಾಫಿ ಬಾರ್ ಅಂದ ತಕ್ಷಣ ನಾವಿಲ್ಲಿ ಏನು ಫುಡ್ ಬ್ಲಾಗ್ ಮಾಡ್ತಾ ಇದೀವಿ, ಇಲ್ಲಿ ತಿಂಡಿ ಚೆನ್ನಾಗಿತ್ತು, ವಾವ್ ಕಾಫಿ ಸೂಪರ್ ಆಗಿತ್ತು, ಅದು ಹೇಳೋದಷ್ಟೇ ಅಲ್ಲ, ನಿಮಗೆ ಈ ವ್ಲಾಗಿಂದ ಒಂದು ಅನುಕೂಲನೂ ಆಗಬೇಕು. ಅಂದರೆ ಒಂದು ಬಿಸ್ನೆಸ್ಸು, ಅದು ಫುಡ್ ಬಿಸ್ನೆಸ್ ಮಾಡುವಾಗ ಏನೆಲ್ಲ ಕಷ್ಟ ಸುಖ ಇರುತ್ತೆ, ನೀವು ಮಾಡ್ತೀನಿ ಅಂದರೆ ನಿಮಗೇನು ಸಲಹೆ ಸೂಚನೆಗಳು ಸಿಗಬಹುದು ಈ ಎಪಿಸೋಡಲ್ಲಿ ಅನ್ನೋದನ್ನ ನಿಮ್ಗದೊಂದು ಅಂಡರ್ಲೈನ್ ಮಾಡಿ ಹೇಳೋದು. ಅಂದರೆ ಇಲ್ಲಿ ಬರೀ ಟೇಸ್ಟ್ ಅಷ್ಟೇ ಅಲ್ಲ, ಕಷ್ಟ ಸುಖನೂ ಸಿಗುತ್ತೆ ಅಂತ. ಬಟ್ ಈ ಕಾಫಿ ಬಾರ್ನ ಒಂದು ಬ್ಯೂಟಿಫುಲ್ ಆಂಬಿಯನ್ಸ್ ನಂಗೆ ತುಂಬ ಆತ್ಮೀಯ ಅಂತ ಅನ್ಸೋಕೆ ಶುರುವಾಗಿದೆ. ಬಟ್ ಇದ್ರ ಕಷ್ಟ ಸುಖ ಮಾತಾಡ್ಸೋಣ, ಹೆಂಗಿದು ಹುಟ್ಟಿತು, ಹೆಂಗೆ ಇದು ಇಷ್ಟೊಂದು ಫೇಮಸ್ ಆಗಿದೆ. ಸೊ ಇದ್ರ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ಸ್ವತಃ ಸನತ್ ಕುಮಾರ್ ಸರ್ ನನ್ನ ಜೊತೆ ಇದ್ದಾರೆ. ಅವರು ಮೀನಾಕ್ಷಿ ಕಾಫಿ ಬಾರ್ನ ಓನರ್. ಸೊ ಸರ್ ನಮಸ್ತೆ ಮೇಡಮ್. ಮೈ ಶೋ ಸರ್. ಕಾಫಿ ಹೆಂಗಿದೆ? ಫಸ್ಟ್ ಕಾಫಿ ನಾನು ಆಲ್ರೆಡಿ ಆಕ್ಚುಲಿ ಕುಡ್ದಿದ್ದೀನಿ, ತುಂಬಾ ಚೆನ್ನಾಗಿದೆ. ಎಸ್ಪೆಷಲಿ ನಾನು ಎಷ್ಟೆಲ್ಲ ಒಳ್ಳೊಳ್ಳೆ ಕಾಫಿಗಳನ್ನ ಕುಡ್ದಿದ್ದೀನಿ, ಆ ಲಿಸ್ಟ್ ಅಲ್ಲಿ ಇದು ಕೂಡ ಸೇರ್ಕೊಂಡು. ಈಗ ಏನು ಗೊತ್ತಾ ಮೇಡಮ್, ಕ್ವಾಲಿಟಿಗೆ ಬಹಳ ಗೌರವ ಕೊಡ್ತಾರೆ ಸರ್, ಕ್ವಾಲಿಟಿಗೆ ಬಹಳ ಗೌರವ ಕೊಡ್ತಾರೆ. ಎರಡನೇದಾಗಿ ಕ್ಲೀನಿಗೆ ಹೈಜೀನ್ ಮೇಂಟೈನ್ ಮಾಡಿರೋದು, ಕ್ಲೀನು ಕ್ವಾಲಿಟಿ. ಜಾತಿ ಗೀತಿ ಹೋಯ್ತೀವಿ, ಹೌದು, ಕ್ವಾಲಿಟಿಗೆ ಗೌರವ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ನಾವು ಮಾಡಿದ್ದೀವಿ. ಇದಕ್ಕಿಂತ 25 ವರ್ಷಗಳಿಂದ ನಮ್ಮ ಸೋದರ ಮಾವ ಮಲೇಷಿಯಾ, ಸಿಂಗಪೂರು, ಡೆಲ್ಲಿ, ಬರೋಡಾ, ಆಮೇಲೆ ಬೆಂಗಳೂರಲ್ಲಿ ಎಲ್ಲ ಹೋಟೆಲ್ ಮಾಡಿದ್ವಿ. ವಾವ್, ಅಷ್ಟು ಎಕ್ಸ್ಪೀರಿಯನ್ಸು ನಿಮ್ಮ ಬೆನ್ನಿಗಿದೆ. ಹೌದು ಹೌದು, ನಮ್ಮ ಸೋದರ ಮಾವ ಮಾಡಿದ್ವಿ. ಅದೇ ಥರ ನಮ್ಮದು ಬಿಸ್ನೆಸ್ ಎಲೆಕ್ಟ್ರಾನಿಕ್ಸ್ ಬಿಸ್ನೆಸ್, TV ಶಾಪು, TV ಫ್ಯಾಕ್ಟರಿ ನಮ್ಮ ತಂದೆ. 70 ಇಯರ್ಸ್, 70 ವರ್ಷದ ಟ್ರಾನ್ಸಿಸ್ಟರ್ಸು, ರೇಡಿಯೋ, ಟೇಪ್ ರೆಕಾರ್ಡಿಗೆ ಮಾಡ್ಕೊಂಬಂದು ಆ ಕಾಲದಿಂದ ಇದೇ ಥರ ಬರ್ತಾ ಒಂದು ಹೋಟೆಲ್ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಮ್ಮ ಹುಡುಗರೆಲ್ಲ ಮಾಡೋಕ್ಕೆ ರೆಡಿ ಮಾಡಿದ್ರು. ಯಾಕೆಂದರೆ ನಾನು ಪ್ಯೂರ್ ವೆಜಿಟೇರಿಯನ್, ಇಡೀ ಒಂದು 23 ಕಂಟ್ರಿ ನೋಡಿದ್ದೀನಿ ನಾನು. ಎಲ್ಲಾದರೂ ವೆಜಿಟೇರಿಯನ್ ಹೋಟ್ಲಿಗೆ ಹೋಗೋದು ನಾನು, ಇಲ್ಲ ಅಂದರೆ ರೆಡಿ ಫುಡ್ ತೊಗೊಂಡೋಗ್ತೀನಿ. ಅಷ್ಟು ಮತ್ತೆ ಕ್ವಾಲಿಟಿಗೆ ಭಾಳ ಗೌರವ ಕೊಡು, ಕ್ವಾಲಿಟಿಗೆ ಅದನ್ನು ನೋಡಿ ಕಾನ್ಸೆಪ್ಟ್ ಮಾಡಿದ್ದೇವೆ. ಇಲ್ಲಿರ್ತಕ್ಕಂಥ ಆಹಾರ ಯಾವುದೇ ಇರ್ಬೋದು, ನೀವು ಪೊಂಗಲ್ ಇರ್ಬೋದು, ಸ್ವೀಟ್ ಪೊಂಗಲ್ಲು, ಖಾರ ಪೊಂಗಲ್ಲು, ಇಡ್ಲಿ, ವಡೆ, ದೋಸೆ, ಕೇಸರಿಬಾತು, ಉಪ್ಪಿಟ್ಟು ಎಲ್ಲ ಎಕ್ಸ್ಟ್ರಾರ್ಡಿನರಿ ಮೇಡಮ್. ಇಲ್ಲಿ ಸುಮಾರು ಫಿಲಮ್ ಇವರು ರಾಜಕಾರಣಿಗಳೆಲ್ಲ. ಈಗ ನಾನು ಇವತ್ತು ಬಂದಿರೋದು ಅದೇ ಉದ್ದೇಶಕ್ಕೆ. ಎಷ್ಟೊಂದು ಜನ ನನಗೆ ಹೇಳಿದ್ದಾರೆ ತುಂಬಾ ಚೆನ್ನಾಗಿರುತ್ತೆ, ನೀವು ಒಂದ್ಸತಿ ಹೋಗಿ ಟ್ರೈ ಮಾಡಿ ಅಂತ. ಸುಮ್ಮನೆ ಬಂದು ನಾನು ಟ್ರೈ ಮಾಡೋದು ಯಾಕೆ, ನಮ್ಮ ಜನಕ್ಕೂ ಹೇಳ್ಬಿಡೋಣ ಅಂತ ಇವತ್ತು ಕರ್ಕೊಂಡ್ಬಂದಿದ್ದೀನಿ. ಬರ್ತಿದ್ದಂಗೆ ನಾನು ಅಪ್ಪು ಸರ್ನ ನೋಡಿ ನನಗೆ ಖುಷಿ ಆಗೋಯ್ತು. ಅಲ್ಲಿ ಆ ನಗುಮುಖ, ಇಲ್ಲಿ ಅವ್ರಿಗೆ ಎಷ್ಟು ಫುಡ್ ಅಂದರೆ ಇಷ್ಟ. ಸೊ ಅವರು ಎಲ್ಲ ಹೋಟೆಲ್ಗಳಲ್ಲೂ ಇವಾಗ ಒಂದು ದೇವಸ್ಥಾನದಲ್ಲಿ ಅಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಅವರು. ಇಲ್ಲ ಮೇಡಮ್, ಅವರ ಆಶೀರ್ವಾದ ಇದೆ. ಮತ್ತೆ ಈ ಅಪ್ಪು ಸರ್ಗೂ ಕನೆಕ್ಷನ್ ಹೆಂಗೆ? ಅವರ ಆಶೀರ್ವಾದ ಇದೆ. ಯಾಕೆಂದರೆ ನಮ್ಮ ಕ್ಲೋಸ್ ಫ್ರೆಂಡ್ ಮಂಜು ಅಂತಬಿಟ್ಟು ಅವ್ರ ಫ್ರೆಂಡು ಪುನೀತ್ ರಾಜ್ಕುಮಾರ್ ಅವರು ಒಂದು ಗೋಪಿ ರೋಲ್ ಅಂತ ಒಂದು ಸಿನಿಮಾ ತೆಗಿಬೇಕು ಅಂತೇಳಿ ನಾನೇ ಪ್ರೊಡ್ಯೂಸರು. ಅವ್ರ ಸ್ಟೋರಿಯೆಲ್ಲ ಹೇಳಿದೆ. ಅವ್ರು ಒಪ್ಕೊಂಡಿದ್ರು 3 ವರ್ಷ ಬೇಕು ನನಗೆ, ಕಾರ್ ಶೀಟ್ ಇಲ್ಲ ಅಂತ ಹೇಳಿದ್ರು. ಆವಾಗ ಏನಾಯಿತು, ಕೊರೋನಾ ಬಂತು ಏನಾಗ್ಬಿಡ್ತು, ಸಿನಿಮಾ ತೆಗಿಲಿಕ್ಕಾಗಿಲ್ಲ. ಆಮೇಲೆ ಸ್ಟಾರ್ಟ್ ಮಾಡೋಷ್ಟೊತ್ತಿಗೆ ಅವರಿಲ್ಲ. ಅಯ್ಯೋ, ಅಂಥ ಅದ್ಭುತವಾದ ಸಿನಿಮಾ ನಾನು ಮಾಡಿದ್ದೆ, ಸಹಜ ಕೃಷಿಗೆ. ಈಗ ಆಹಾರಕ್ಕೆ ಏನು ಒತ್ತು ಕೊಡಬೇಕು, ಯಾವ ಥರ ಇರಬೇಕು, ರೈತರು ಯಾವ ಥರ ಬೆಳಿಬೇಕು ಅಂತಕ್ಕಂಥ ಒಂದು ಸಿನಿಮಾ ತೆಗೋದಕ್ಕೆ ಅವರು ಹೀರೋ ಆಗೋಕ್ಕೆ ರೆಡಿ ಇದ್ರು. ಆಗಿಲ್ಲ, ಅವರ ಕನಸಲ್ಲೇ ನಾವು ಅವರ ಆಶೀರ್ವಾದದಿಂದ ಓಟ್ ಮಾಡಿ. ಅವರು ನಾನ್ ವೆಜ್ ಪ್ರಿಯರು, ವೆಜ್ ಪ್ರಿಯರು, ಎಲ್ಲ ಪ್ರಿಯರು. ಅವ್ರು ಸ್ವತಃ ಊಟ ಪ್ರಿಯರು, ಅವ್ರು ಫುಡ್ ಪ್ರಿಯರು. ನನಗೂ ಸ್ವಲ್ಪ ಪರಿಚಯ ಇತ್ತು. ಚಾಲುಕ್ಯ ಇದೆಯಲ್ಲ, ಅಲ್ಲಿ ಸೇರೇವಿ ಬೆಳಗ್ಗೆ ಹೊತ್ತು. ಅವರು ಕಬ್ಬನ್ ಪಾರ್ಕಿಗೆ ಹೋಗೋರು,
ತಿರ್ಗಾ ಬರೋಷ್ಟೊತ್ತಿಗೆ ಅಲ್ಲಿ ಬರೋರು ತಿಂಡಿ ಕಾಫಿ ಕುಡ್ಕೊಂಡು 1 ಅವರ್ 2 ಅವರು ಅಲ್ಲಿ ಎಲ್ಲರ ಜೊತೆಗೂ ಬೇರೆ ಇರ್ತಾರೆ. ಹಾಗಾಗಿ ಹೌದು ಸರ್, ಏನಾದ್ರು ಮರೆಯಕ್ಕಾಗದೆ ಇರೋದು ಒಂದು ಅಪ್ಪು ಸರ್ ಜೊತೆ ನಿಮ್ಮ ನೆನಪಿದ್ರೆ ಶೇರ್ ಮಾಡಿ. ಇದೇ ಬಹಳ ದುಃಖ ಆಯ್ತು ನಮ್ಗೆ. ಸಿನಿಮಾ ತೆಗೆಷ್ಟೊತ್ತು ಅವ್ರು ಇಲ್ವಲ್ಲ. ಅಲ್ಲ, ಮೀಟ್ ಮಾಡಿದಾಗ ಏನಾದ್ರು ಒಂದು ಘಟನೆ ನಡೆದಿರುವಂತದ್ದು ಅಥವಾ ಅಂಥದ್ದೇನಿಲ್ಲ. ವಿಶೇಷವಾಗಿ ಅಂತಂದ್ರೆ ಸಿನಿಮಾ ಬಗ್ಗೆ ಬಹಳ ಕಾಳಜಿ ಇತ್ತು ಅವ್ರಿಗೆ. ಆಮೇಲೆ ಬೇರೆ ಸಿನಿಮಾ ಪ್ರೊಡ್ಯೂಸರ್ಗಳಿಗೆ ಆ್ಯಕ್ಟರ್ಗಳಿಗೆ ಪ್ರೋತ್ಸಾಹ ಕೊಡ್ತಿದ್ರು. ಬಹಳ ಹಗುರವಾಗಿ ಮಾತಾಡ್ತಿರಲಿಲ್ಲ. ಕ್ಲೀನಾಗಿ ಪ್ರತಿಯೊಬ್ಬರು ಗೌರವ ಕೊಡೋದು. ಅವ್ರ ಮಾತು ನಡೆ ನುಡಿ ಎಲ್ಲರೂ ತಿಳ್ಕೊಂಡೆ ಆ ಥರ ಇತ್ತು. ನಮಗೂ ಸಲಹೆ ಕೊಟ್ಟ, ನನಗೂ ದೊಡ್ಡವರಾದ್ರೂ ಸಲಹೆ ಕೊಟ್ಟಿದ್ದಾರೆ. ಕೆಲವರು ರಾಜಕಾರಣಿ ಆದ್ರೂ ಅವರು ಒಳ್ಳೆ ಸಲಹೆ ಕೊಟ್ಟಿದ್ದಾರೆ. ಭಾಳಷ್ಟು ದಿವಸ ನಾವು ಅವ್ರ ಜೊತೆಲಿ ಒಡನಾಟ ಇತ್ತು ಮೇಡಮ್, ಇತ್ತು. ಏನು ಮಾಡ್ತೀರಾ, ಅವ್ರು ಇರ್ಬೇಕಿತ್ತು ಸರ್. ಒಂದು ಸಿನಿಮಾ ಬರ್ತಿತ್ತು. ಇದ್ದಿದೆ ಸಿನಿಮಾ ರಂಗ. ಇವತ್ತು ಸುಮಾರು ಜನಗಳಿಂದ ಸಿನಿಮಾ ಇದ್ದಿದ್ದು ಇವತ್ತು ಸಿನಿಮಾಗೆ ಬೆಲೆ ಇಲ್ದಂಗೆ ಮಾಡುತ್ತೆ. ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾಡ್ತಾರೆ ಇಲ್ಲಿ ಬೆಂಗಳೂರಲ್ಲಿ. ಆ ಸಿನಿಮಾ ಹೆಸರೇ ಗೊತ್ತಿಲ್ಲ ಅಂಥವ್ರಿಗೆ ಪ್ರಶಸ್ತಿ ಕೊಟ್ಟಿದೆ. ಇವೆಲ್ಲ ವಿಪರೀತ ಯಾಕೆ ಹೇಳ್ತೀನಿ ಅಂದರೆ ಇಂಥವರೆಲ್ಲ ಇದ್ದರೆ ಆಗ್ತಿಲ್ಲ. ಈಗ ವ್ಯಾಪಾರೀಕರಣ ಮಾಡ್ಕೊಂಡ್ಬಿಡ್ತಾರೆ. ವ್ಯಾಪಾರೀಕರಣ ಮಾಡ್ಕೊಂಡ್ಬಿಡ್ತಾರೆ ಮೇಡಮ್. ನಮ್ಮದು ಇವಾಗ ಬೇಲೂರಲ್ಲಿ ಮೊನ್ನೆ ಕ್ಯಾಟ್ರಿಂಗ್ ಮಾಡಿಸಿದ್ವಿ, ಪ್ಯಾಲೇಸಲ್ಲಿ ಮಾಡಿಸಿದ್ವಿ. ನೆಕ್ಸ್ಟು ರಾಜಸ್ಥಾನದಲ್ಲಿದೆ, ಗುಜರಾತ್ನಲ್ಲಿದೆ. ಎಲ್ಲ ಕಡೆ ನಮ್ಮದು ಕ್ಯಾಟ್ರಿಂಗ್ ಮಾಡಲಿಕ್ಕೆ ಒಂದು ಒಳ್ಳೆ ಆಹಾರ ಅಂತೇಳಿ ಬರ್ತಿದ್ದಾರೆ. ನಮ್ಮದು ಇನ್ನೂ ಒಂದು 10 ಹೋಟ್ಲು ಮಾಡ್ತೀವಿ. ಈಗ ಆಲ್ರೆಡಿ ಕನಿಷ್ಕ ಮತ್ತು JP ಫಾರೆಸ್ಟ್ ಇದೆಯಲ್ಲ, JP ನಗರ, ಅಲ್ಲಿ ಏಪ್ರಿಲ್ ಎಂಡಲ್ಲಿ ಮಾಡ್ತೀವಿ. ದೇವನಹಳ್ಳಿ ಹತ್ರ ಮಾಡ್ತೀವಿ. ನನಗೆ ಗೊತ್ತಿದ್ದಂಗೆ 2026 ನಮ್ಮ ಮೀನಾಕ್ಷಿ ಕಾಫಿ ಬಾರ್ ನನ್ನ ಮಗನ ಬ್ಯಾನರಲ್ಲಿ 10 ಹೋಟ್ಲು. ಆಮೇಲೆ ನಾವು ಫ್ರಾಂಚೈಸಿಗೋಸ್ಕರ ಮಾಡ್ತಿಲ್ಲ, ನಮ್ಮ ಓನ್ ನಮ್ಮದು ಇದು ಹೋಟೆಲ್. ಅಲ್ಲಿ ರಾಮೇಶ್ವರಮು ಎಲ್ಲರಿಗೂ ಫ್ರಾಂಚೈಸಿ ಕೊಟ್ಟರು, ಬೇರೆ ಬೇರೆ ಕೊಟ್ಟಿದ್ವಿ. ಇಲ್ಲಿ ನಮ್ಮದು ಓನು 2 ಹೋಟೆಲ್. ಯಾರೋ ದುಡ್ಡು ಹಾಕಿ ಏನೋ ಮಾಡಿ ಪಾಪ ಲಾಸ್ ಮಾಡೋದು ನೋವಾಗೋದು ಬೇಡ ಅಂತೇಳಿ ನಾವೇ ಪ್ರಾಕ್ಟಿಕಲ್ಗೆ ನಾವೇ ಚೆಕ್ ಮಾಡಿ ಮಾಡಿದ್ವಿ. ಸರ್, ಈ ಅವಾರ್ಡ್ಗಳೆಲ್ಲ ಹೆಂಗೆ ಸರ್? ಯಾವಾಗ ಇದು ಅವಾರ್ಡ್ ಬಗ್ಗೆ ನಾನು ಮೊನ್ನೆ ತಾಜ್ ಹೋಗಿದ್ದೆ. ಅವರು ಒಂದು ಸೌತ್ ಇಂಡಿಯಾದಲ್ಲಿ ಒಂದು ವರ್ಷ ಮಾಡ್ತಾರೆ. ಅವರು ಯಾವ ಫುಡ್ಡು, ಯಾವ ಥರ, ಏನು ಕ್ಲೀನು, ಇನ್ನೊಂದು ಮತ್ತೊಂದು ಕಾಫಿ ತಿಂಡಿ ಎಲ್ಲ ಪ್ರತಿಯೊಂದು ಬರ್ತಕ್ಕಂಥ ಜನ ಅವ್ರ ಹತ್ರ ಇಂಟ್ರೂವ್ ಮಾಡಿ ಎಲ್ಲ ಪ್ರತಿಯೊಂದು ಮಾಡ್ತಾರೆ. ಸುಮ್ಮನೆ ಮಾಡೋದಿಲ್ಲ. ಆ ಒಂದು ಇದರಲ್ಲಿ ಬೆಸ್ಟ್ ಕಾಫಿ, ಬೆಸ್ಟ್ ಫುಡ್ಡು, ಬೆಸ್ಟ್ ಕ್ಲೀನು, ಬೆಸ್ಟ್ ಸರ್ವಿಸ್, ಈ ಥರ ಒಂದೊಂದು ಕೊಡ್ತಾರೆ. ಅದೇ ಥರ ನಮಗೆ 2 ಅವಾರ್ಡ್ ಬಂತು. 5ನೇ ತಾರೀಕು 2 ಅವಾರ್ಡ್ ಬಂತು ಮೇಡಮ್. ಬಂತು. ಥ್ಯಾಂಕ್ ಯು ಬಂತು. ಮತ್ತೆ ನಮ್ಮಲ್ಲಿ ಕ್ಲೀನ್ ಭಾಳ ನಾನು ಬಂದಾಗಿಂದ ನೋಡ್ತಿದ್ದೀನಿ ಸರ್. ಆಲ್ಮೋಸ್ಟ್ ಒಂದಷ್ಟು ಜನ ಬಂದ್ ಹೋದ ತಕ್ಷಣ ಕ್ಲೀನ್ ಮಾಡ್ತಾರೆ. ಹೌದು. ಆಮೇಲೆ ಬರೀ ಟೇಬಲ್ ಅಲ್ಲ, ಕೆಳಗಡೆ ಫ್ಲೋರ್ ಕಿಚನ್ ಎಷ್ಟು ಆಗಿದೆ. ಯಾವುದೇ ಹೋಟ್ಲು ಹೋಗಿ 80% ಸ್ಟಾರ್ ಹೋಟ್ಲು ಸಮೇತ ನೋಡ್ಗಳು ಇರ್ತವೆ. ಒಂದು ನೋಡ್ ತೋರಿಸಿ ನೋಡ್ತಾರೆ ಮೇಡಮ್ ಎಲ್ಲರೂ, ಪ್ರತಿಯೊಬ್ಬರು. ಅದರಲ್ಲಿ ಎಸ್ಪೆಷಲಿ ಹೆಣ್ಮಕ್ಳು ನೋಡ್ತಾರೆ. ನೋಡಿ ನಮಗೆ ಡೈರೆಕ್ಟಾಗಿ ಹೇಳ್ಬಿಡ್ತಾರೆ ಓಪನ್, ಇವೆಲ್ಲ ಏನ್ರಿ ಹೀಗೆ ಆಗಿದೆ ಅಂತ. ಅದನ್ನೆಲ್ಲ ನಾವು ಗೌರವ ಕೊಡ್ಬೇಕಲ್ಲ, ಆಹಾರಕ್ಕೆ ಗೌರವ ಕೊಡ್ಬೇಕು. ಅವರು ನಮಗೆ ದುಡ್ಡು ಕೊಡ್ತಾರೆ, ದುಡ್ಡು ತಕ್ಕಂಗೆ ಇರ್ಬೇಕು ತಾನೆ. ನೋಡಿ, ನೀವು ಕಿಚನ್ಗೆ ಹೊಟ್ಟು ಬನ್ನಿ, ನಾವು ಒಂದು ದಿನಕ್ಕೆ 10 ಸರಿ ಚೆಕ್ ಮಾಡ್ತೀವಿ. ಹೌದು, ನಾನು ಕಿಚನ್ ನೋಡಿ ಹಂಗೆ ಅನ್ಕೊಂಡು ಎಷ್ಟು ಹೈಜೀನ್ ಅಂದ್ರೆ ನಮ್ಮ ಮನೇಲಿ ಹೆಣ್ಮಕ್ಳು ಅಡುಗೆ ಮನೆ ಎಷ್ಟು ಕ್ಲೀನ್ ಆಗಿ ಇಟ್ಕೊಂಡಿರ್ತಾರೆ. ಈಗ ನಮ್ಮ ಮನೇಲಿ ಕ್ಲೀನ್ ಆಗಿ ಇರ್ಬೇಕು ತಾನೆ. ಅವರು ನಮಗೆ ಒಳ್ಳೆ ಕಾಸು ಕೊಡ್ತಾರೆ, ಒಳ್ಳೆ ಫುಡ್ ಕೊಡ್ಬೇಕಲ್ಲ, ಒಳ್ಳೆ ಕ್ಲೀನ್ ಇರ್ಬೇಕಲ್ಲ. ಅವೆಲ್ಲವನ್ನು ನಾವು ಒತ್ತು ಕೊಟ್ಟು ಮಾಡಿದ್ದೀವಿ. ಸೂಪರ್ ಸರ್, ಆಲ್ ದ ಬೆಸ್ಟ್. ಯಾಕೆಂದ್ರೆ ಕಾಂಪಿಟೇಷನ್ ಇವೆಲ್ಲ ಹೋಟೆಲ್, ಹಾಗಾಗಿ ನಾವು ಕ್ಲೀನಾಗಿ ಅದು ನೋಡ್ಕೊಂಡು ಗಮನ ಇಟ್ಕೊಂಡು. ಕಾಲದಿಂದ ಜಮಾನದಿಂದ ನೀವು ಹೋಟೆಲ್ ಬಿಸ್ನೆಸ್ ಎಲ್ಲ ಇರೋದ್ರಿಂದ ನಿಮ್ಮನ್ನ ಇದು ಹೆಂಗೆ ಮಾಡಿಫೈಡ್ ಮಾಡ್ಬೋದು, ಹೆಂಗೆ ಇಂಪ್ರೂವ್ ಮಾಡ್ಬೋದು ಅನ್ನೋದೆಲ್ಲ ತುಂಬಾ ಚೆನ್ನಾಗಿ ಐಡಿಯಾ ಇದೆ. ಸೊ ಇನ್ನೂ 10 ಅಲ್ಲ 20 ಆಗ್ಲಿ 100 ಆಗ್ಲಿ ಎಲ್ಲ ಆಲ್ ಓವರ್ ಇಂಡಿಯಾ ಗ್ರಾಹಕರ ಆಶೀರ್ವಾದ ಇದ್ದು ಒಳ್ಳೆ ಕ್ವಾಲಿಟಿ ಕೊಟ್ಟು ನಮ್ಮ ಜನ ನಮ್ಗೆ ಆಶೀರ್ವಾದ ಮಾಡಿದ್ರೆ 100% ಮಾಡ್ತಾರೆ. ಆಲ್ ದ ಬೆಸ್ಟ್ ನಿಮ್ಗೆ. ಸೂಪರ್ ಆಗಾಗ್ಲಿ ಸರ್ ಬಿಸ್ನೆಸ್ ಎಲ್ಲ. ಅಂಡ್ ನಿಮ್ ಉತ್ಸಾಹ ನೋಡಿದ್ರೆ ಎಲ್ಲ ಯುವಕರಿಗೆ ಒಂದು ಕಿವಿ ಮಾತು ಹೇಳಿ. ಆಮೇಲೆ ಏನಂದ್ರೆ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು, ಹೆಂಗಿರ್ಬೇಕು? ಈಗ ಆಹಾರಕ್ಕೆ
ಆಹಾರದಿಂದ ರೋಗ ಬರೋದು. ಫಸ್ಟು ಆಹಾರ, ನೀರಿಂದ. ಇದನ್ನು ಗಮನಿಸಿ ನೀವು ಆಹಾರ ತಿನ್ನಬೇಕಾದ್ರೆ ಯೋಚನೆ ಮಾಡಿ ಕ್ವಾಲಿಟಿಗೆ ಮತ್ತು ಆರ್ಗ್ಯಾನಿಕ್ ಸಹಜವಾಗಿರ್ತಕ್ಕಂಥದ್ದಕ್ಕೆ ಹೆಚ್ಚು ಒತ್ತು ಕೊಟ್ಟರೆ ಆರೋಗ್ಯನೂ ಉಳಿತು. ಯಾಕೆಂದರೆ 60 ವರ್ಷ ಆಯ್ಸಿಲ್ಲ, 100 ವರ್ಷ ಆಯ್ತಿಲ್ಲ ಅಲ್ವರಾ? ಅದಕ್ಕೆ ನೀವು ಬನ್ನಿ, ಚೆಕ್ ಮಾಡಿ, ಚೆನ್ನಾಗಿದ್ದು 4 ಜನಕ್ಕೆ ಹೇಳಿ, ನಾನು ಹೇಳ್ಬೇಡಿ. ನಾನು ತುಂಬ ಹೃದಯದಿಂದ ಹೇಳ್ತೀನಿ, ನಾನು ಚೆನ್ನಾಗಿರೋದಲ್ಲ, ನಮ್ಮ ಗ್ರಾಹಕರು ಚೆನ್ನಾಗಿರ್ಬೇಕು. ನಾನು ಚೆನ್ನಾಗಬೇಕು, ದುಡ್ಡು ಮಾಡ್ಕೊಬೇಕು ಅಂದರೆ ದುಡ್ಡು ಮಾಡ್ಕೊಬೋದು, ಬೇರೆ ಪ್ರಶ್ನೆ. ಅದಕ್ಕಿಂತ ಮುಖ್ಯ ನಮ್ಮಲ್ಲಿ ಇರ್ತಕ್ಕಂಥದ್ದು ಆಹಾರವನ್ನು ತಿನ್ನಿ, ಕಾಫಿ ಕುಡೀರಿ, ತಿಂಡಿ ತಿನ್ನಿ, ಮಧ್ಯಾಹ್ನ ಊಟ ಮಾಡಿ, ಚೆನ್ನಾಗಿರೋ 4 ಜನಕ್ಕೆ ಹೇಳಿ, ಇಲ್ಲ ಚೆನ್ನಾಗಿಲ್ಲ ಅಲ್ವರಾ? ಆಕ್ಚುಲಿ ಏನಂದ್ರೆ ಅದು ಒಬ್ಬನಿಗೆ ಹೇಳ್ಬೇಕು. ಪ್ರಚಾರ ಆಗದೆ ಜಾಸ್ತಿ ಈ ಹೋಟೆಲ್ಗಳ ವಿಚಾರದಲ್ಲಿ. ಬಾಯಿಂದ ಬಾಯಿಗೆ ಓ ಇಲ್ಲಿ ತಿಂದೆ ಕಣೋ ಸಕ್ಕದಾಗಿತ್ತು, ಇಲ್ಲಿ ತಿಂದೆ ಕಣಮ್ಮ ನೀನು ಬಂದು ತಿನ್ನು ಸಕ್ಕದಾಗಿರುತ್ತೆ, ಈ ಥರ ಒಂದು ಬಾಯಿಂದ ಬಾಯಿಗೆ ಪಬ್ಲಿಸಿಟಿ ಆಗುತ್ತಲ್ಲ, ಇದು ನಿಜವಾದ ಪಬ್ಲಿಸಿಟಿ ಅಂತಾರೆ. ಅದು ಅಷ್ಟು ಜನ ಸೇರ್ಬಿಟ್ಟು ಪಬ್ಲಿಸಿಟಿ ಕೊಟ್ಟಿರುತ್ತೆ. ನನಗೆ ಸೆಲೆಬ್ರಿಟಿಗಳ ಬಾಯಲ್ಲಿ ಈ ಮಾತು ಕೇಳಿದಾಗ ನಾನು ಬಂದಿಲ್ಲಿ ಟೇಸ್ಟ್ ಮಾಡಲಿಲ್ಲ ಅಂದರೆ ಹೇಗೆ ಅಂತ ಅಲ್ವಾ? ಸೊ ಅದನ್ನೇ ಒಂದು ಬಾಯಿಂದ ಹೋದಾಗೇನೆ ಅದು ಪ್ರಚಾರ ಆಗೋದು, ಒಳ್ಳೇದಾಗಲಿ ಕೆಟ್ಟದಾಗಲಿ ಅಲ್ವಾ? ಅದೇ ತರಹ ನಮ್ಮಲ್ಲಿ ಬಂದು ನೋಡಿ ಚೆಕ್ ಮಾಡಿ. ಈಗ ಬರೋ ಅಂಥವ್ರು ಹೋಟೆಲ್ ಬಿಸ್ನೆಸ್ ಮಾಡಬೇಕು ಅನ್ನೋ ಯುವಕರಿಗೆ ನಿಮ್ಮ ಕಿವಿ ಮಾತೆ ನೋಡಿ, ಸಣ್ಣದಾಗಲಿ ದೊಡ್ಡದಾಗಲಿ ನಿಮ್ಮಲ್ಲಿ ಮಾಡ್ತಕ್ಕಂಥ ಸಾಮರ್ಥ್ಯ ಮತ್ತು ವರ್ಕರ್ಸ್ ಇಲ್ಲಾಂದ್ರೂ ನೀವು ಮಾಡಬೇಕು ಅನ್ನೋ ಕೆಪಾಸಿಟಿನೇ ಮಾಡಿ. ದೋಸೆ ಹೋಟ್ಲ್ ಇಡ್ತೀವಿ ಅಂದ್ರೆ ದೋಸೆ ಇನ್ನೊಬ್ಬರು ನಂಬ್ಕೊಂಡು ಮಾಡಬೇಡಿ, ಕರೆಕ್ಟ್, ಇನ್ನೊಬ್ಬರು ನಂಬ್ಕೊಂಡು ಮಾಡಬಾರ್ದು. ನಮಗೆ ಫಸ್ಟು ಸಾಮರ್ಥ್ಯ ಇರಬೇಕು. ಬಿಡ ಮಾಡ್ತೀವಿ ಅಂತ ನಾವು ಗ್ಲಾಸ್ ತೊಳೆಕ್ಕೂ ರೆಡಿ ಇರಬೇಕು, ಕುರ್ಪಿ ಇಟ್ಕೊಂಡು ದೋಸೆ ಮಾಡೋಕ್ಕೂ ರೆಡಿ ಇರಬೇಕು. ಆ ಥರ ಮಾಡುವಾಗಲೇ ನಮ್ಮದು ಹೋಟೆಲ್ಲು ಇಂಪ್ರೂವ್ ಆಗೋದು. ನಿಮ್ಮ ಮಗ ಸರ್ ಅದ್ಭುತವಾಗಿ ಕಾಫಿ ಮಾಡ್ಕೊಟ್ರಾಗ್ಲೆ ನೋಡೆ ಅನ್ಕೊಂಡೆ, ಇದು ಪಕ್ಕಾ ಅದು ನಿಮಗೆ ಅಲ್ಲ, ಎಲ್ಲರಿಗೂ ಅದೇ ಕಾಫಿ. ನಾನು ನೋಡಿದೆ. ಇನ್ನು ನಾವೇನು ಎಕ್ಸ್ಟ್ರಾ ಏನೋ ಸ್ಪೆಷಲ್ ಆಗಿ ಅಲ್ಲ, ಅವರು ತಮ್ಮ ಕೈಯಾರ ಮಾಡಿದ್ರಲ್ಲ ಅದು ಸ್ಪೆಷಲ್. ಯಾಕೆ ಅಂದ್ರೆ ಓನರು ಆರ್ಡರ್ ಮಾಡಿದ್ರೆ ಬರುತ್ತೆ, ಬಟ್ ಹಂಗಲ್ಲ, ಅವರೇ ಕೈ ಮುಟ್ಟಿ ಮಾಡಿದ್ರು. ಯಾರಿಗೆ ಸ್ವತಃ ಕೆಲಸ ಬರುತ್ತೆ ಅವರೇ ಮಾಡ್ಬೇಕಾಗ್ತದೆ. ಹೌದು, 100%. ಯಾಕೆಂದರೆ ಸಮಯೋಚಿತ ಹೋಟೆಲಲ್ಲಿ ಪ್ರಾಬ್ಲಮ್ ಆಗೋದೇ ವರ್ಕರ್ಸಿಂದ. ಹೌದು ನೋಡಿ, ನಾನು 23 ದೇಶ ನೋಡಿದ್ದೀನಿ. ಅಲ್ಲಿ ಬಹಳಷ್ಟು ಕಾಸ್ಟ್ಲಿ, ಬಹಳಷ್ಟು ಕಷ್ಟ. ಇಲ್ಲಿ ಒಬ್ಬರ ದುಡ್ದು 10 ಜನ ಜೀವನ ಮಾಡ್ಬೋದು, ಅಲ್ಲಿ ಒಬ್ಬ ದುಡ್ದು ಒಬ್ಬನೇ ಜೀವನ ಮಾಡ್ಬೇಕು. ಒಬ್ಬನೇ ಜೀವನ ಮಾಡೋದು ಎಲ್ಲರೂ ಮಾಡಬೇಕು, ಎಲ್ಲರೂ ಕಷ್ಟಪಡಬೇಕು ಅಲ್ವಾ? ಸೋಂಬೇರಿಗಳು ನಮ್ಮವರು, ನನಗೆ ಹೀಗೆ ಇರಬೇಕು ಹೀಗೆ ಇರಬೇಕು ಅಂತ. ಅದಲ್ಲ. ನಾನು ದುಬೈನಲ್ಲಿ ಮೊನ್ನೆ ಒಂದು 2 ವರ್ಷದಿಂದ ದುಬೈ ಮಾರ್ಬೋದೆ ಕೂತಿದ್ದೆ. ಹೀಗೇನೆ ನಾನು ಕಾಫಿ ಪ್ರಿಯ. ನಮ್ಮನೇಲಿ ಭಾಳ ಒಂದು 50 ವರ್ಷದಿಂದ ಕಾಫಿಗೆ ಹಸುಗಳು ಎಮ್ಮೆಗಳೇ ಮೇಯ್ತಿದ್ದೆ. ನಮ್ಮ ಅಜ್ಜಿ ತಾತ ಎಲ್ಲ ಬ್ರಿಜಲ್ ಕಾಫಿ ಬರ್ತದೆ, ಗೊತ್ತಾ ನಿಮ್ಗೆ? ಬ್ರಿಜಲ್ ಇವು ಒಳ್ಳೆ ಕಾಫಿ ಅದು. ನಾನು ಕನ್ನಡ ಬಿಟ್ಟರೆ ಬೇರೆ ಭಾಷೆ ಬರಲ್ಲ. ಇದೊಂದು ಎಕ್ಸ್ಟ್ರಾರ್ಡಿನರಿ. 23 ದೇಶ ತಿರುಗಿದ್ದಾರೆ, ಕನ್ನಡ ಮಾತ್ರ ಬರೋದು ಸತ್ಯ. ಇದು ಅಂಡರ್ಲೈನ್ ಮಾಡಿ ಹೇಳ್ಬೇಕು. ನೀವು ಇಂಗ್ಲಿಷ್ ಬಂದ್ರೆ ಮಾತ್ರ ಬದುಕೋದು ಅನ್ನೋ ಭ್ರಮೆ ಬಿಟ್ಬಿಡ್ಬೇಕು. ನಾವೆಲ್ಲ ಕೂತಿದ್ದೀವಿ, 4 ಜನ ಫ್ರೆಂಡ್ಸ್ ಹೋಗಿದ್ವಿ. ಅವ್ರಿಗೆ ಎಳೆಯ ಒಂದು ಕಾಫಿ ಕೊಡೋಕ್ಕೆ ಅವನು ಇಂಗ್ಲೀಷಲ್ಲಿ ಕಾಫಿ ಹೇಳ್ದ. ನಾನು ಸ್ವಲ್ಪ ಮುಖ ನೋಡಿದೆ, ನಮ್ಮ ಇಂಡಿಯಾದವ್ರು ಇದ್ದಂಗೆ. ಇವ್ರು ಯಾವ ಊರು ಕೇಳೋದೆ, ಇನ್ನೇ ಕೇಳಿದೆ. ಎಲ್ಲ ಪ್ರತಿ ಅವ್ನಿಗೆ ಇಂಗ್ಲೀಷ್ ಬರ್ತಿದ್ದು, ಹಿಂದಿ ಬರ್ತಿದ್ದು ಎಲ್ಲ ಹೇಳ್ದ. ಬೆಂಗಳೂರಿಂದ. ಸತ್ಯ ಇದು. ಆಮೇಲೆ ಯಾವ ಊರು? ಶಿವಾಜಿನಗರ ಅಂತ. ಬೆಂಗಳೂರು ಶಿವಾಜಿನಗರ. ನಾನು ಸುಮ್ಮನೆ ಏನಯ್ಯ ನೀನು ನಮ್ಮ ಬೆಂಗಳೂರನ್ನಾಗಿ ನೀನು ಕನ್ನಡ ಮಾತಾಡಲ್ಲ ಅಂತ. ಅವನು ಮಾತಂದ ಮೇಡಮ್ ಇವತ್ತು ಕಣಪ್ಪ ಇದೆ ಸರ್, ಬೈಕಂಬೇಡಿ ಸರ್. ನಮ್ಮ ಬೆಂಗಳೂರು ಬಗ್ಗೆ, ನಮ್ಮ ಭಾಷೆ, ನಮ್ಮ ಭಾರತ ಬಗ್ಗೆ ಗೌರವ ಇದೆ. ಏನು ಮಾಡ್ತಾರೆ ಗೊತ್ತಾ? ಯಾರೋ ಒಬ್ರು ಪ್ಯಾಕೇಜಲ್ಲಿ ಬರ್ತಾರೆ, ಈ ನನ್ನ ಮಗ ಎಜುಕೇಟೆಡು ಕ್ಲಾಸ್ ಕೊಡಿತಾನೆ ನನ್ನ ಮಗ ಅಂತ ಬೈತಾನೆ. ನಮ್ಗೆ ಯಾಕೆ ಬೇಕು? ಅವನು ಎಜುಕೇಟೆಡ್ ತಗೊಳ್ಳೋದಲ್ಲಿ ಅನ್ಯ ಭಾಷೆ ಕಲ್ತಿರ್ಬೇಕು. ಅವನು ಬರ್ತಕ್ಕಂಥ ಗ್ರಾಹಕರಿಗೆ
ಆ ಥರ ನಮ್ಮಲ್ಲಿ ಅವಮಾನ ಮಾಡೋದು ಬಿಟ್ಬಿಟ್ರೆ ಇನ್ನೇನು ಇಲ್ಲ. ಬದುಕಬೇಕಾದ್ರೆ ಎಲ್ಲರೂ ಬದುಕೋದು ಬೇಡ ಮೇಡಮ್. ನಿಮಗೆ ಪಾಸ್ಟ್ ಕಂಟ್ರಿಯಲ್ಲಿ ಮುಂದಿರತಕ್ಕಂಥ ದೇಶದಲ್ಲಿ ನಮ್ಮ ಭಾರತದವರೇ ಸೈನ್ಸಿಸ್ಟ್ ಇರ್ಬೋದು, ಇಂಜಿನಿಯರ್ ಇರ್ಬೋದು, ಡಾಕ್ಟರ್ಗಳಿರ್ಬೋದು, ನೀವು ನೋಡಿ ಬೇಕಾರೆ ಇದು ಇಡೀ ಪ್ರಪಂಚಕ್ಕೆ ದೊಡ್ಡದು ಬ್ರಿಡ್ಜ್ ಖಲೀಫಾ ಇದೆಯಲ್ಲ, ಬ್ರಿಡ್ಜ್ ಖಲೀಫಾ, ಅದು ನಮ್ಮ ಭಾರತ ದೇಶದ 4 ಜನ ಇಂಜಿನಿಯರ್ ಇದ್ದಾರೆ. ಯಾಕೆ ಹೇಳ್ತೇನೆ? ಆಮೇಲೆ ಅದೇ ಥರ ಒಂದು MBA, ನನ್ನ ಮಗಳು MBA ಫೈನಾನ್ಸ್ ದುಬೈನಲ್ಲಿ ಗೋಲ್ಡ್ ಮಾರ್ಕೆಟ್ಗೆ ಹೋದೆ, ಏನನ್ನು ತಗೋಣ ಅಂತ. ಸೇಮ್ ನಿಮ್ಮ ಥರ ಒಂದು ಹೆಣ್ಮಗಳಿದ್ದು ಮಂಗಳೂರಿಗೆ. ನಾನು ಹಾಗೆ ಮಾತಾಡಿದ್ರೆ ನೋಡಿ ಕನ್ನಡ MBA ಅವರಿಗೆ. ಗೋಲ್ಡ್ ಶಾಪಲ್ಲಿ ಮಲಬಾರ್ ಗೋಲ್ಡ್ ಶಾಪಲ್ಲಿ ಬಂದವ್ರಿಗೆಲ್ಲ ವೆಲ್ಕಮ್ ನೋಡಿ. ಇದು ನಮ್ಮನ್ನು ಮಾಡ್ತಾರಾ ಮೇಡಮ್? ಅದಕ್ಕೆ ವ್ಯಾಪಾರ ಮಾಡ್ತಕ್ಕಂಥದ್ದು ಬದುಕಬೇಕಾದಕ್ಕೂ ಏನೇ ಆಗಲಿ ನಮ್ಮ ಶ್ರಮ ಇರಬೇಕು ಅಲ್ವಾ ಮೇಡಮ್? ಅದಕ್ಕೆ ಬಿಡಿ ಸರ್, ನೀವು ಇಷ್ಟೆಲ್ಲ ಬಿಸ್ನೆಸ್ಗಳನ್ನ, ಇಷ್ಟೆಲ್ಲ ಬ್ರಾಂಚ್ಗಳನ್ನ ಓಪನ್ ಮಾಡಿ ನಮ್ಮ ಮನಸ್ಸಿಲ್ಲ ಅಂದ್ರೆ ಏನು ಮಾಡ್ಲಿಕ್ಕಾಗ ಅಲ್ವರ? ಆ ಥರ ನಮ್ಮ ಮಗನಿಗೆ ಸಾಮರ್ಥ್ಯ ಇದೆ, ಶಕ್ತಿ ಇದೆ. ಅವನು ಆ ಹೋಟೆಲ್ ಮಾಡಲಿಕ್ಕೆ ಪೂರ್ಣವಾಗಿ ನನ್ನ ಮಗಳಿಗೆ ಪ್ರೋತ್ಸಾಹ ಕೊಟ್ಟವನೇ. ಅವನು ಮಾಡಿದ್ರು, ಅದು ಒಂದು ಕ್ಲಿಕ್ ಆಯಿತು, ಒಳ್ಳೆಯದು. ಅದೇ ಥರ ಸೇಮ್ ಕೆಲವು ಜನ ಅಲ್ಲಿರೋ ವರ್ಕರು ಇಲ್ಲಿದ್ದಾರೆ. ಫುಡ್ಡು ಎಲ್ಲ ಒಂದೇ, ಅಲ್ಲಿ ತಿಂದು ಇಲ್ಲಿ ತಿಂದು, ಬಟ್ ಒಂದು ಎಲ್ಲ ತುಪ್ಪದಲ್ಲಿ ಮಾಡೋದು ಮೇಡಮ್, ಎಲ್ಲ ತುಪ್ಪದಲ್ಲಿ. ಅದೇ ಎಂಟರ್ ಆಗ್ತಿದ್ದಂಗೆ ಘಮ 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 ಅಂತ ಇತ್ತು. ನಾನು ಅದೇ ಅನ್ಕೊಂಡೆ, ಎಷ್ಟು ತುಪ್ಪದ ಘಮ ಬರ್ತಾ ಇದೆ ಅಂತ. ಆಲ್ಮೋಸ್ಟ್ ಒಳಗೆ ಬಂದಾಗಿಂದ ಅಲ್ಲಿ ಅರೋಮ. ಈಗ ನೀವು ಭಾನುವಾರ ಶನಿವಾರ ಬನ್ನಿ, ನಿಮ್ಗೆ ಗೊತ್ತಾಗುತ್ತೆ. ನಾರ್ತ್ ಇಂಡಿಯನ್ಸು ಟೇಸ್ಟಿ, ಸೌತ್ ಇಂಡಿಯನ್ಗೆ ಭಾಳ ಗೌರವ ಕೊಡ್ತಾರೆ. ಕರೆಕ್ಟ್ ಸರ್, ಹೌದು. ಅವ್ರನ್ನ ಇಂಟರ್ವ್ಯೂ ಮಾಡಿ ಅವ್ರು ಹೇಳ್ತಾರೆ, ಅವರು ಸುಳ್ಳು ಹೇಳಲ್ಲ. ದೋಸೆ ಬೆಂದಿಲ್ಲ, ಆಗ ಬೆಂದಿಲ್ಲ, ನಮ್ಮ ವಿಶ್ವವಾಣಿ ಡಿಜಿಟಲ್ ಅಲ್ಲಿ ಯಾಕೆ ನಾನು ಈ ಎಪಿಸೋಡ್ ನ ಮಾಡ್ತಾ ಇದ್ದೀನಿ ಅಂದ್ರೆ, ದೋಸೆ ಚೆನ್ನಾಗಿತ್ತು, ಕೇಸರಿ ಬಾತ್ ಚೆನ್ನಾಗಿತ್ತು ಅಂತ ಹೇಳೋದು ದೊಡ್ಡ ವಿಷಯ ಅಲ್ಲ ಸರ್. ಬಟ್ ಒಂದು ಹೋಟೆಲ್ ಬಿಸ್ನೆಸ್ ಅಂದ್ರೆ ಅದ್ರ ಹಿಂದಿನ ಶ್ರಮ ಏನಿದೆ, ಅದಕ್ಕೆ ಸಕ್ಸಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು. ಈಗ ಅಣಬೆ ತರ ಎಲ್ಲ ಉಟ್ಕೊಂಡ್ಬಿಟ್ಟಿದಾವೆ, ಆದ್ರೆ ಎಲ್ಲೇನ್ ಚೆನ್ನಾಗಿ ಸಿಗುತ್ತೆ, ಎಲ್ಲಿ ರೀಸನಬಲ್ ರೇಟು, ಇದನ್ನೆಲ್ಲ ಗುರ್ತಿಸೋಕ್ಕೋಸ್ಕರನೇ ಈ ಪ್ರೋಗ್ರಾಮ್ ಇರೋದು. ಫಸ್ಟ್ ನಮ್ಮ ಮನಸ್ಸಿರಬೇಕು, ನಾವು ಛಲ ಇರಬೇಕು, ಅದನ್ನ ಮೇಂಟೈನ್ ಮಾಡಿದ್ರೆ 100% ಪ್ರತಿಯೊಂದು ರೀಚ್ ಆಗ್ಬೋದು. ಯಾವುದು ಇದೆ ಒಂದೇ ಅಲ್ಲ, ಏನೇ ಬಿಸ್ನೆಸ್, ಒಂದು ಕೆಲಸಕ್ಕೆ ಹೋಗಲ್ಲ. ನೀವು ನೋಡಿ, ಬರೀ ಹೋಟೆಲ್ ಬಿಸ್ನೆಸ್ ಅಲ್ಲ, ಅದು ಸಿನಿಮಾನೂ ಇದೆ, ಮತ್ತೆ ಇದು ಟಿವಿ, ಅದು ಇದು ಎಲೆಕ್ಟ್ರಾನಿಕ್ ಇದ್ರಲ್ಲೂ ಇದ್ದೀರಾ, ಈ ಹೋಟೆಲ್ ಬಿಸ್ನೆಸ್. ಆಮೇಲೆ ಇನ್ನೊಂದು ಹೇಳ್ತೀನಿ, ನಮ್ಮಲ್ಲಿ 1970 25 ಸ್ಟಿಚಿಂಗ್ ಮಿಷಿನ್ ಇತ್ತು. ಗಾರ್ಮೆಂಟ್ಸ್ ಇರಲಿಲ್ಲ, ಅವಾಗ ಬಟ್ಟೆ ಅಂಗಡಿ ಇತ್ತು ನಮ್ದು. ಇವತ್ತು ಇದೆ. 72 ವರ್ಷಗಳಿಂದಾನೆ ಬಟ್ಟೆ ಅಂಗಡಿ ಇತ್ತು ನಮ್ದು. ನಮ್ಮ ಚಾನಲ್ ನೋಡ್ತಿರೋ ಎಲ್ರಿಗೂ ಇವತ್ತು ಮಲ್ಟಿ ಟಾಸ್ಕ್ನ ಹೆಂಗೆ ನಾವು ಡೀಲ್ ಮಾಡ್ಬೋದು, ಹೆಂಗೆ ನಾವು ಬದುಕ್ಬೋದು, ಹೆಂಗೆಲ್ಲ ಬಿಸ್ನೆಸ್ ಮಾಡ್ಬೋದು, ಇದನ್ನೆಲ್ಲ ತುಂಬಾ ಚೆನ್ನಾಗಿ ನಿಮ್ಮ ಮಾತುಗಳಲ್ಲಿ. ನೀವು ಒಬ್ಬ ಎಜುಕೇಟೆಡ್, ನಿಮಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಅವ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಪ್ರತಿಯೊಬ್ಬರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ಒಂದನ್ನೇ ನಮ್ಗಮ್ಮ, 4-6 ಥರ ವಿದ್ಯೆ ಇರಬೇಕು, ಒಂದಲ್ಲ ಒಂದು ಕೈ ಹಿಡಿಯ. ಹೌದು. ಈಗ ಸುಮ್ಮನೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಇನ್ಶೂರೆನ್ಸ್ ಇದೆಯಲ್ಲ, ಇನ್ಶೂರೆನ್ಸ್ ನೀವು ವೆಹಿಕಲ್ ಮಾಡ್ತೀರಾ, ಒಂದು ಹೋಟೆಲ್ ಮಾಡ್ತೀರಾ, ನೀವು ಪರ್ಸ್ನಲ್ ಮಾಡ್ತೀರಾ, ಏನೇ ಮಾಡ್ತೀರಲ್ವಾ, ಆ ಫಂಡನ್ನು ಏನು ಮಾಡ್ತೀರ ಹೇಳಿ? 5 ಕಡೆ ಹಾಕ್ತಾರೆ, 5-6 ಕಡೆ ಇನ್ವೆಸ್ಟ್ಮೆಂಟ್ ಅವ್ರು ಮಾಡ್ತಾರೆ. ಆ 5-6 ಕಡೆ ಎಲ್ಲೋ ಒಂದು ಕಡೆ ಲಾಭ ಬರ್ತದೆ, ಒಂದು ಕಡೆ ಲಾಸ್ ಆಗ್ಬೋದು, ಲಾಭ ಆಗ್ಬೋದು, ಈಕ್ವಲ್ ಮಾಡ್ಕೊಳ್ತಾರೆ. ಅದೇ ಥರ ನಮ್ಮ ತಲೆ ಒಂದನ್ನೇ ನಂಬ್ಕೊಂಡ್ರೆ ನಾಳೆ ಸ್ವಲ್ಪ ಡಿಸಪಾಯಿಂಟ್ ಆಗ್ತಾರೆ. 4-5 ಇದಿಲ್ಲ. ಇನ್ನೊಂದಾಯ್ತು, ನಮ್ಮಪ್ಪ ಸೂಟ್ ಮೇಕರ್, ಬಟ್ಟೆ ಸೂಟ್ ಮೇಕರು, ಟೈಲರು, 4-5 ಭಾಷೆ ಇತ್ತು, ಗಾರೆ ಕೆಲಸ ಮಾಡೋದು. ನೀವು ಬೆಂಕಿ ಮ್ಯಾಚ್ ಬಾಕ್ಸ್ ಸೈಡ್ ನಮ್ಮಪ್ಪ ರೇಡಿಯೋ ಮಾಡಿದವ್ರು ಬೆಂಗಳೂರಲ್ಲಿ, ಆಕಾಶವಾಣಿ ಬರೋಕ್ಕೆ ಮುಂಚೆ. ಅದಕ್ಕೆ ಅವ್ರ ಬದುಕನ್ನು ಅವ್ರ ಆಶೀರ್ವಾದ ಮೇಲೆ ನನ್ನ ಮಗನ ಮಾಡ್ತಾರೆ, ನಾನು ಮಾಡ್ತಾರೆ, ಅವ್ರು ಫಾಲೋಅಪ್ ಮಾಡ್ತಾರೆ, ನಮ್ಮ ತಂದೆನೇ ಫಾಲೋಅಪ್ ಮಾಡ್ತಾರೆ.
ನಮ್ಮ ತಂದೆ ವಿದ್ಯೆ 4ನೇ ಕ್ಲಾಸ್, 4th ಸ್ಟ್ಯಾಂಡರ್ಡು. ಅವರು ಅಷ್ಟೆಲ್ಲ ಮಾಡ್ತಿದ್ರು. ಹೌದು, ಅದಕ್ಕೆ ವಿದ್ಯೆ ಅಲ್ಲ ತಲೆ. ನಿಜ ಸರ್. ಈಗ ಅಮ್ಮನಿ ಇರ್ಬೋದು, ಇನ್ನೊಬ್ರು ಇರ್ಬೋದು, ಅವ್ರದ್ದೆಲ್ಲ ನೀವು ತಿಳ್ಕೊಂಡು ಬುಕ್ ಓದ್ತೀನಿ ನಾನು. ಕನ್ನಡ ಭಾಳ ಬೆಳಗ್ಗೆ ಹೊತ್ತು ಒಂದು 1 ಅವರ್ ಪ್ರತಿಯೊಂದು ಪೇಪರ್ ಓದ್ತೇನೆ. ಆದರೆ ನೀವು ತಿಳ್ಕೊಳ್ಳಿ, ಅವರು ಒಂದು ಭಾಳ ಬಡತನದಿಂದ ಬಂದಿರ್ತಕ್ಕಂಥವ್ರು. ಮತ್ತು ದೇಶಕ್ಕೆ ಪ್ರಪಂಚಕ್ಕೆ ನಂಬರ್ 1 ಅವರು ಶ್ರೀಮಂತ. ಎಲ್ಲ ಇದೆ. ಟಾಟಾ ಗುಂಡ್ಸೂಜಿಯಿಂದ ಹಿಡಿದು ಫ್ಲೈಟ್ವರೆಗೂ ಮಾಡ್ತಾರೆ. ಯಾವುದು ನೆಗ್ಲೆಕ್ಟ್ ಮಾಡೋದಿಲ್ಲ. ಅದನ್ನು ಯಾರು ಯಾವುದು ಏನೇ ಮಾಡಿದ್ರು ಕಣ್ಣಮ್ಮ ಮಾಡಬಾರ್ದು, ನೆಗ್ಲೆಕ್ಟ್ ಮಾಡಬಾರ್ದು. ಬದುಕಬೇಕು ಅಂದಿದ್ರೆ ಛಲ, ಅದೇ ದೇವರು. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಒಳ್ಳೊಳ್ಳೆ ಮಾತುಗಳನ್ನ ಹೇಳಿದ್ದೀರಾ. ತುಂಬಾ ಜನ ಯೂತ್ಗೆ ಇವತ್ತು ಇದೊಂದು ಎಪಿಸೋಡೇ ಒಂಥರ ಟೀಚಿಂಗ್ ಎಪಿಸೋಡ್ ಆಗೋಯ್ತು. ಅಂದರೆ ಯಾರು ಬೇಕಾದರೂ ಏನು ಬೇಕಾದ್ರೂ ಸಾಧಿಸ್ಬೋದು, ಮನಸ್ಸಿರ್ಬೇಕು, ಒಳ್ಳೆ ಮನಸ್ಸಿರ್ಬೇಕು, ದೇವ್ರದ್ದೊಂದು ಆಶೀರ್ವಾದ ಇರಬೇಕು. ಬರ್ತಿದ್ದಕ್ಕೆ ಅಪ್ಪು ಸರ್ ಫೋಟೋ ನೋಡೋಣ ನಂಗೆ ಖುಷಿ ಆಗೋಯ್ತು. ಎನಿವೇಸ್ ನಿಮ್ಮೆಲ್ಲರಿಗೂ ಖುಷಿಯಾಗಿರುತ್ತೆ ಸರ್. ನನಗೆ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು. ಬ್ರಾಂಚ್ಗಳನ್ನ ಓಪನ್ ಮಾಡಿ. ನಿಮ್ಮ ಆಶೀರ್ವಾದ, ನಿಮ್ಮ ಸಹಕಾರ, ನಮಗೇನಾದ್ರು ಸಲಹೆ ಕೊಡಂಗಿದ್ರೆ ಕೊಡಿ, ಗ್ರಾಹಕರ ಹತ್ರ ಕೇಳಿ ನಮಗೆ ಕೊಡಿ. ಅದನ್ನು ತಿದ್ದುಕೊಂಡು ನಾವು ಸರಿಪಡಿಸ್ಕೊಂಡು ಒಳ್ಳೆ ಫುಡ್ ಕೊಡ್ತೀವಿ ಅಂತ ನಾನು ಆಶೀರ್ವದಿಸ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್.